ಆತ್ಮೀಯ ಸ್ಪರ್ಧಾರ್ಥಿಗಳೇ, TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. ಪ್ರಥಮ PUCಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪದ್ಯಭಾಗ ಶಿಶು ಮಕ್ಕಳಿಗೊಲಿದ ಮಹಾದೇವ ಎನ್ನುವಂಥ ಒಂದು ಪದ್ಯದಲ್ಲಿನ ಪ್ರಶ್ನೋತ್ತರಗಳನ್ನು ನಾವು ಕಾಣೋಣ. ಸಂದರ್ಭ ಆಗಿರ್ಬೋದು, 1 ಅಂಕದ ಪ್ರಶ್ನೆಗಳು, 2-3 ಅಂಕದ ಪ್ರಶ್ನೆಗಳು, 4-5 ಅಂಕದ ಪ್ರಶ್ನೆಗಳಾಗಿರ್ಬೋದು. ಮೊದಲನೇದಾಗಿ ಸಂದರ್ಭ ಸೂಚಿಸಿ ವಿವರಿಸಿ. ಈ ಮೊದಲನೇ ಹೇಳಿಕೆ ನೋಡೋಣ. ಅದಾದರೆ ಒಂದೊಂದು ಚೆಂಡಿನ ಗಾತ್ರದ ಹನಿಗಳು. ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಮಹಾದೇವನ ಆದೇಶದಂತೆ ಇಂದ್ರನು ಸುಂಟರ ಬಿರುಗಾಳಿ, ಗುಡುಗು ಸಿಡಿಲುಗಳ ಸಹಿತ ಹಳ್ಳಕೊಳ್ಳ ಮಳೆಯಿಂದ ತುಂಬಿ ಹೋಯಿತು. ಆ ಮಳೆಯ ಹನಿಗಳು ಚೆಂಡಿನ ಗಾತ್ರದಷ್ಟು ದೊಡ್ಡ ದೊಡ್ಡ ಗಾತ್ರದ ಹನಿಗಳು ಬೀಳತೊಡಗಿತ್ತು ಎಂಬ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ. ವಿವರಣೆಯನ್ನು ನೋಡೋದಾದರೆ, ಮಳೆಯ ಹನಿಗಳು ಚೆಂಡಿನ ಗಾತ್ರ ಇದ್ದವು, ಇದರಿಂದ ಹೆಚ್ಚಿನ ಹಾನಿಯಾಯಿತೆಂಬ ವಿಷಯವನ್ನೇ ಇಲ್ಲಿ ವಿವರಿಸಲಾಗಿದೆ. ವಿಶೇಷತೆ ಏನದಂತಂದರೆ, ಗ್ರಾಮೀಣ ಭಾಷೆಯ ಸೊಗಡಿದ್ದು ವಸ್ತು ವಿಷಯ ಭಯವನ್ನುಂಟು ಮಾಡುತ್ತದೆ. ನೀ ಒಪ್ಪುದಂಗೆ ಮಾಡ್ತೀವಿ. 2ನೇ ಹೇಳಿಕೆ ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಮಹಾದೇವ ಇಂದ್ರನ ಬಳಿ ಬಂದು ಮಾಯಾದ ಭಯಂಕರ ಮಳೆ ಸುರಿಯುವಂತೆ ಕೇಳಿದಾಗ ಮೊದಲು ಇಂದ್ರ ಹೆದರುತ್ತಾನೆ. ನಂತರ ಮಹಾದೇವನ ಮಾತಿಗೆ ಒಪ್ಪುತ್ತಾನೆ. ಅವನು ಒಪ್ಪಿಕೊಳ್ಳುವ ಮಾತೇ ಈ ವಾಕ್ಯವಾಗಿದೆ. ವಿವರಣೆ: ನೀವು ಒಪ್ಪುವ ಹಾಗೆ ಮಾಡುತ್ತೇವೆ ಎಂದರೆ ಸುಂಟರ ಗಾಳಿ, ಭಯಂಕರ ಗುಡುಗು ಸಿಡಿಲಿನೊಂದಿಗೆ ಹಳ್ಳ ಕೊಳ್ಳ ತುಂಬಿ ಹರಿಯುವಂತೆ ಮಾಡುತ್ತೇವೆ ಎಂದು ಮಹಾದೇವ ಒಪ್ಪಿದ ಹಾಗೆ ಮಾಡುತ್ತೇವೆ ಎಂಬುದರ ಇದರ ಅರ್ಥ. ವಿಶೇಷತೆ ಏನೆಂದರೆ, ಜಾನಪದದ ಸರಳ ಸಹಜ ಸೊಗಡು ಈ ಸಾಲಿನಲ್ಲಿದೆ. ನೀನಿಂತ ಬಂದಾನ ಕೊಟ್ಟೆಪ್ಪ. ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಸಂದರ್ಭವನ್ನು ತೆಗೆದುಕೊಳ್ಳೋದಾದರೆ, ಕಾರಯ್ಯ ಬಿಲ್ಲಯ್ಯ ಎಂದೂ ಬಾರದೆ ಈ ಮಳೆಯಿಂದ ತತ್ತರಿಸಿ ಹೋಗಿ ತಮ್ಮ ಸ್ವಾಮಿ ಮಹಾದೇವನನ್ನು ನೆನೆಯುತ್ತಾರೆ. ಭಾರೀ ಮಳೆಯಿಂದಾಗಿ ಕಾಡು ಪ್ರಾಣಿಗಳೆಲ್ಲವೂ ಕೊಚ್ಚಿ ಹೋದವು. ಈ ಮಳೆ ತಮ್ಮನ್ನು ಬಲಿ ತೆಗೆದುಕೊಳ್ಳಬಹುದೆಂದು ಹೆದರಿ ಎಂತಹ ಕಷ್ಟ ಕೊಟ್ಟೆಪ್ಪ ಎಂದು ದುಃಖಿಸಿದರು. ಅಂದರೆ ವಿಶೇಷತೆ ಏನಂದರೆ, ಕಾರಯ್ಯ ಮತ್ತು ಬೀರಯ್ಯ ನೋವು ಮಾನಸಿಕ ಸಂಕಟ ಅರಿವಾಗ್ತದ. ಮಾಯಾದ ಮಳೆಯ ಕಳುಗಪ್ಪ. ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಪ್ರಸ್ತುತ ಸಾಲನ್ನು ಕಾರಯ್ಯ ಬಿಲ್ಲಯ್ಯರನ್ನು ಪರೀಕ್ಷೆಗೆ ಗುರಿಪಡಿಸಲು ಮಹಾದೇವನು ಇಂದ್ರನ ಬಳಿಗೆ ಬಂದು ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿಯುವಂತೆ ರಭಸದಿಂದ ಮಾಯಾದ ಮಳೆ ಸುರಿಯುವಂತೆ ಮಾಡು ಎಂದು ಕೇಳಲು ಹೋದಾಗ ಮಹಾದೇವನು ಇಂದ್ರನಿಗೆ ಹೇಳಿದ ಮಾತು ಇದಾಗಿದೆ. ಇಂದ್ರನ ಬಳಿಗೆ ಬಂದು ಮಹಾದೇವ ಭೂಮಿ ಮೇಲೆ ಎಲ್ಲವೂ ಕೊಚ್ಚಿ ಹೋಗುವಷ್ಟು ಭಯಂಕರ ಗುಡುಗು ಸಿಡಿಲಿನಿಂದ ಕೂಡಿದ ಮಾಯದ ಮಳೆ ಸುರಿಸುವಂತೆ ಹೇಳುತ್ತಾನೆ. ವಿಶೇಷತೆ: ಭಕ್ತರನ್ನು ಭಗವಂತನು ಪರೀಕ್ಷಿಸಿದ ನಂತರ ತನ್ನ ಸಾನ್ನಿಧ್ಯಕ್ಕೆ ಕರೆದುಕೊಳ್ಳುವನು ಹಾಗೂ ಆ ಭಕ್ತರ ಚರಿತ್ರೆಯನ್ನು ಜಗತ್ತಿಗೆ ಸಾರುವುದು ಜಾನಪದ ಶೈಲಿಯಲ್ಲಿ ಮೂಡಿಬಂದಿದೆ. ಸತ್ವಂತವುಳ್ಳ ಬ್ಯಾಡ್ರ ಕಣ್ಣಯ್ಯ. ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಮಾಯಾದ ಮಳೆಯಿಂದಾಗಿ ಎಲ್ಲವೂ ಕೊಚ್ಚಿ ಹೋಗುತ್ತಿದ್ದಾಗ ನೀರಿನ ಸುಳಿಗೆ ಮಹಾದೇವ ಸಿಕ್ಕಿ ಗಿರಗಿರನೆ ತಿರುಗುತ್ತಿದ್ದನ್ನು ನೋಡಿ ಸತ್ಯವಂತನಾದ ಬ್ಯಾಡ್ರ ಕನ್ನಯ್ಯ ಸುತ್ತಮುತ್ತಲು ನೋಡಿ ಎಲ್ಲಿ ಮಹಾದೇವ ಹೊರಟು ಹೋಗುವನೋ ಎಂದು ಓಡಿ ಬರುತ್ತಾನೆ. ಸತ್ತಂತ ಅಂದರೆ ಸತ್ಯವಂತನಾದ ಬ್ಯಾಡಾರ ಕನ್ನಯ್ಯ ಮಹಾದೇವನಿಗೆ ಪ್ರಾಣ ಕೊಡಲು ಸಿದ್ಧನಾಗಿದ್ದನು. ವಿಶೇಷತೆಯನ್ನು ನೋಡೋದಾದರೆ, ಜಾನಪದ ಶೈಲಿಯಲ್ಲಿ ಮಾರ್ಮಿಕವಾಗಿ ವರ್ಣನೆಯಾಗಿದೆ. ಕಣ್ಣಲ್ಲಿ ನೀರ ಕೆಡಗಿದರು. ಹೇಳಿಕೆ: ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಸಾಲನ್ನು ಮಹಾಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮಾಯೆಯ ಮಳೆಯಿಂದ ಹಳ್ಳ ಕೊಳ್ಳ ಎಲ್ಲ ತುಂಬಿ ಪ್ರಾಣಿಗಳೆಲ್ಲ ಕೊಚ್ಚಿ ಹೋಗುವಾಗ ಮಹಾದೇವನನ್ನು ಸುಳಿ ಗಿರಗಿರನೆ ತಿರುಗಿಸಲಾರಂಭಿಸಿದಾಗ ಆತನ ಬಳಿಯ ಕಲ್ಲನ್ನು ಬಿಗಿಯಾಗಿ ತಬ್ಬಿ ಹಿಡಿದನು. ಇದನ್ನು ಕಂಡ ಬಿಲ್ಲಯ್ಯ ಆತನ ಸ್ಥಿತಿ ಕಂಡು ದುಃಖಿಸುತ್ತಾ ಕಣ್ಣಲ್ಲಿ ನೀರ ಕೆಡಗಿದರು. ಕಾರಯ್ಯ ಬಿಲ್ಲನಿಗೆ ಮಹಾದೇವನ ಸ್ಥಿತಿ ಕಂಡು ದುಃಖವಾಗಿ ಸ್ವಲ್ಪ ನೀರು ತುಂಬಿತ್ತು. ಅವರು ದುಃಖದಿಂದ ಅಳಲು ಪ್ರಾರಂಭಿಸಿದರು. ಅಂದರೆ ವಿಶೇಷತೆ ಏನಂತಂದರೆ, ಮಕ್ಕಳಿಗೆ ಮಹಾದೇವನ ಮೇಲಿದ್ದ ಪ್ರೀತಿ ಭಕ್ತಿ ಇಲ್ಲಿ ಕಂಡುಬರುತ್ತದೆ. ಹೆತ್ತವನಂತೆ ಸಲುವಿದೆ. ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಹಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಮಹಾದೇವನನ್ನು ಉಳಿಸಲು ಕಾರಯ್ಯ ಬಿಲ್ಲಯ್ಯ ಓಡಿ ಹೋಗಿ ಮಹಾದೇವನನ್ನು ತಬ್ಬಿ ಹಿಡಿದು ಮೇಲಿನ ವಾಕ್ಯವನ್ನು ಹೇಳ್ತಾರೆ. ಕಾರಯ್ಯ ಬಿಲ್ಲಯ್ಯನಿಗೆ ಮಹಾದೇಶ್ವರ ಹೆತ್ತ ತಾಯಿಯಂತೆ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹುತ್ತಿದ್ದನ್ನು
ನೆನಪಿಸ್ಕೊಳ್ತಾರೆ ಅಂದರೆ ವಿಶೇಷತೆ ತಾಯಿ ಮಕ್ಕಳ ಪ್ರೀತಿ ವಾತ್ಸಲ್ಯದ ಬಗ್ಗೆ ತಿಳಿಸಲಾಗಿದೆ. ಗುಡಿಗೆ ಬಂದಾರು ಮಾದೇವ ಪ್ರಸ್ತುತ ಸಾಲನ್ನು ಮಕ್ಕಳಿಗೊಲಿದ ಮಾದೇವ ಎಂಬ ಜಾನಪದ ಶೈಲಿಯಲ್ಲಿರುವ ಮಲೆಯ ಮಾದೇಶ್ವರ ಎಂಬ ಮಹಾಕಾವ್ಯದಿಂದ ಆರಿಸಲಾಗಿದೆ. ಕಾರಯ್ಯ ಬಿಲ್ಲಯ್ಯನ ಪ್ರೀತಿ ಭಕ್ತಿಯನ್ನು ಕಂಡು ಮಾದೇವನು ಇಬ್ಬರನ್ನು ಎಡಬಲದಲ್ಲಿ ತಬ್ಬಿ ಮಕ್ಕಳನ್ನೇ ಹೆಗಲ ಮೇಲೆ ಹೊತ್ತುಕೊಂಡು ಗುಡಿಯೊಳಗೆ ಹೋದರು. ಮಾದೇವ ಮಕ್ಕಳಿಬ್ಬರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಗುಡಿಯೊಳಗೆ ಹೋದರು. ಮಾದೇವ ಮಕ್ಕಳಿಬ್ಬರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ದೇವರಿಗೆ ಭಕ್ತರ ಅಗತ್ಯತೆಯೂ ಇದೆ, ಅದೇ ಭಕ್ತರಿಗೆ ದೇವರ ಅಗತ್ಯವಿದೆ. ದೇವರು ತಮ್ಮ ಭಕ್ತರನ್ನೇ ಅತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಹೇಳಿಕೆಯನ್ನು ಹೇಳಲಾಗಿದೆ. ನಂತರದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸೋದಾಗ್ತದೆ. ಮೊದಲನೇ ಪ್ರಶ್ನೆ, ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು? ಸಂಕಮ್ಮನ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು. ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ರು? ಶಿಶು ಮಕ್ಕಳು ಹೂ ತರಲು ಕಡ್ಡಿ ಹಳ್ಳಕ್ಕೆ ಹೋಗಿದ್ರು. ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕೆನ್ನುತ್ತಾನೆ? ಮಾದೇವ ಮಕ್ಕಳ ಸತ್ಯ ನೋಡಲು ಮಾಯಾದ ಮಳೆ ಕರೆಯಬೇಕೆನ್ನುತ್ತಾನೆ. ವಾಯುದೇವನನ್ನು ಎಂಥ ಸುಂಟರಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ. ಜಗತ್ತೆಲ್ಲ ಬುಗುರಿಯಂತೆ ತಿರುಗುವ ಸುಂಟರ ಗಾಳಿಯ ಹಾಗೆ ಬೀಸುವ ಸುರಂಗ ಗಾಳಿಯನ್ನು ಕಳುಹಿಸು ಎಂದು ಮಾದೇವ ಕೇಳ್ತಾನೆ. ಮಾದೇವ ಎಲ್ಲಿ ಹೊರಗಿದ್ದಾನೆ? ಮೂಡಲ ಮನೆಯಲ್ಲಿ ಮಾದೇವ ಯೋಗದಲ್ಲಿ ಹೊರಗಿದ್ದಾನೆ. ಗಂಗಮ್ಮ ಏನನ್ನು ಹೊತ್ತುಕೊಂಡು ಹೋದಳು? ಆನೆ ಮದ್ದಾನೆ ಹಿಂಡನ್ ಗಂಗಮ್ಮ ಹೊತ್ತುಕೊಂಡು ಹೋದಳು. ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದವು? ಗಂಗೆ ಸುರಿಯುವ ರಭಸಕ್ಕೆ ಆಕಾಶ ಭೂಮಿ ಒಂದಾದವು. ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು? ನೀರಿನ ಸುಳಿಗೆ ಸಿಲುಕಿದ ಮಾದೇವ ಗರಗರನೆ ತಿರುಗಿದನು. ಮಾದೇವ ಯಾವುದಕ್ಕೆ ಒಲಿದನು? ಮಕ್ಕಳ ಪ್ರೇಮಕ್ಕೆ ಮಾದೇವ ಒಲಿದನು. ನಂಬಿದವನ ಮನದಲ್ಲಿ ಮಾದೇವ ಹೇಗಿರುತ್ತಾನೆ? ನಂಬಿದವನ ಮನದಲ್ಲಿ ಮಾದೇವ ತುಂಬಿ ತುಳುಕಾಡುತ್ತಾನೆ. ಮಳೆಯನ್ನು ಕಳುಹಿಸು ಎಂದು ಯಾರನ್ನು ಕೇಳುತ್ತಾನೆ? ಮಳೆಯನ್ನು ಕಳುಹಿಸು ಎಂದು ಇಂದ್ರನನ್ನು ಕೇಳುತ್ತಾನೆ. ಕಾರೆಂಬ ಕತ್ತಲಲ್ಲಿ ಎಂತಹ ಮಳೆ ಬಂತು? ಕಾರೆಂಬ ಕತ್ತಲಲ್ಲಿ ಜೋರೆಂಬ ಮಳೆ ಬಂತು. ನಂತರದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸಿಡಿಲು ಗುಡುಗಳನ್ನು ಕಳುಹಿಸು ಎಂದು ಮಾದೇವ ಯಾರನ್ನು ಕೇಳುತ್ತಾನೆ? ಗುಡುಗಾಜಮ್ಮನನ್ನ ಗುಡುಗಾಗಲೆಂದು ಹಾಗೂ ಬೊಮ್ಮಯ್ಯನಿಗೆ ಸಿಡಿಗಲಬೇಕೆಂದು ಮಾದೇವ ಕೇಳುತ್ತಾನೆ. 2ನೇ ಪ್ರಶ್ನೆ, ಮಳೆಯನ್ನು ನೋಡಿ ಕನ್ನಯ್ಯ ತನ್ನೊಳಗೆ ಏನೆಂದುಕೊಳ್ಳುತ್ತಾನೆ? ಮಳೆಯನ್ನು ನೋಡಿ ಕನ್ನೆಯ ಗುಡುಗು ಸಿಡಿಲಿನ ರಭಸಕ್ಕೆ 4 ಲೋಕಗಳು ನಡುಗಿ ಹೋದವು ಅಂತ ತನ್ನೊಳಗೆ ಅಂದ್ಕೊಳ್ತಾನೆ. ಶಿಶು ಮಕ್ಕಳು ನಾವು ಸತ್ರೂ ಚಿಂತಿಲ್ಲ ಎನ್ನಲು ಕಾರಣವೇನು? ಮುಳುಗಿ ಹೋಗುತ್ತಿರುವ ಮಾದೇವನನ್ನು ಉಳಿಸಲು ಶಿಶು ಮಕ್ಕಳು ತಾವು ಸತ್ತರೂ ಚಿಂತಿಲ್ಲ ಎಂದರು. ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳುವುದೇಕೆ? ನೀರಿನ ಸುಳಿಗೆ ಮಾದೇವ ಸಿಕ್ಕಿ ಗರಗರನೆ ತಿರುಗಿ ಎಳೆದುಕೊಂಡು ಹೋಗುವಾಗ ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಂಡನು. ಶಿಶು ಮಕ್ಕಳು ಬಾಯಿ ಏಕೆ ಬಡಿದುಕೊಳ್ಳುತ್ತಾರೆ? ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬಾಳೋದೇನು ಮಾದೇವ ಎಂದು ಶಿಶು ಮಕ್ಕಳು ಬಾಯಿ ಬಡಿದುಕೊಳ್ಳುತ್ತಾರೆ. ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು? ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಎಡ ಬಲ ಹಿಡಿದು ತಬ್ಬಿಕೊಂಡು ಮಕ್ಕಳನ್ನೆತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಗುಡಿಗೆ ಬಂದನು. ಮಾದೇವನ ಶಿಶು ಮಕ್ಕಳ ಹೆಸರೇನು? ಮಾದೇವನ ಶಿಶು ಮಕ್ಕಳ ಹೆಸರೆಂದರೆ ಕಾರಯ್ಯ ಮತ್ತು ಬಿಲ್ಲಯ್ಯ. 8ನೇ ಪ್ರಶ್ನೆ, ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲುಹಿದನು? ಮಾದೇವ ತನ್ನ ಶಿಶು ಮಕ್ಕಳಿಗೆ ಹಾಲು, ಬೆಣ್ಣೆ, ತುಪ್ಪ, ಗೆಡ್ಡೆ, ಗೆಣಸು ಕೊಟ್ಟು ಸಲುಹಿದನು. ನಂತರದಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಅದಕ್ಕೆ 1ನೇ ಪ್ರಶ್ನೆ, ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ. ಮಳೆ ಉಂಟು ಮಾಡಿದ ಪರಿಣಾಮಗಳೆಂದರೆ ಚೆಂಡು ಗಾತ್ರದ ಮಳೆ ಹನಿಗಳಿಂದ ಜೋರಾಗಿ ಮಳೆ ಸುರಿದು ಭೂಮಿ ಆಕಾಶ ಒಂದಾದವು ಎಂಬಂತೆ ಸುರಿಯುತ್ತಿತ್ತು. ಅದರಲ್ಲಿ ಕಾಡು ಪ್ರಾಣಿಗಳು, ಆನೆ ಮದ್ದಾನೆಗಳೆಲ್ಲ ತೇಲಿಕೊಂಡು ಹೋದವು. ಅಪ್ಪನ ಗುಡಿಯು ಮುಟ್ಟೋಯ್ತು. ಮಾದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರ ಹೇಗೆ ಪಡೆದನು? ಮಾದೇವ ತನ್ನ ಶಿಶು ಮಕ್ಕಳ ಪರೀಕ್ಷಿಸಲು ಇಂದ್ರ, ವಾಯುದೇವ, ಗುಡುಗಾಜಮ್ಮ ಹಾಗೂ ಬೊಮ್ಮರಾಯನ ಸಹಕಾರವನ್ನು ಪಡೆದರು. ಮಳೆಯಲ್ಲಿ ಸಿಲುಕಿದ ಮಾದೇವನನ್ನ ಶಿಷ್ಯರು ಹೇಗೆ ರಕ್ಷಿಸಿದರು? ಮಳೆಯಲ್ಲಿ ಸಿಲುಕಿದ ಮಾದೇವನನ್ನ ಶಿಷ್ಯರು ತಾವು ಸತ್ತರೂ ಚಿಂತೆ ಇಲ್ಲ, ಮಾದೇವನನ್ನು ರಕ್ಷಿಸಬೇಕು ಎಂದು ಹೇಳಿ ಮಾದೇವನನ್ನು ಇಬ್ಬರು ಬಿಗಿಯಾಗಿ ತಬ್ಬಿಕೊಂಡರು. ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣಗಳೇನು? ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣ ಎಂದರೆ ಇವರ ಸತ್ಯವನ್ನು ಜಗತ್ತಿಗೆ ತೋರಿಸಿಕೊಡಲು ಮಾಯಾದ ಮಳೆ ಕರೆದು ಪರೀಕ್ಷಿಸಲು ಕಾರಣವಾಯಿತು. ಮಾದೇವ ಶಿಷ್ಯರನ್ನು ಹೇಗೆ ಸಲಹಿದನು? ಮಾದೇವ ಶಿಷ್ಯರನ್ನು ಹಾಲು, ಬೆಣ್ಣೆ, ತುಪ್ಪ, ಗೆಡ್ಡೆ, ಗೆಣಸುಗಳನ್ನು ಕೊಟ್ಟು ಹೆತ್ತ ತಾಯಿಯಂತೆ ಸಲಿದನು.
ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಶಿಶು ಮಕ್ಕಳಿಗೊಲಿದ ಮಹಾದೇವ ಎನ್ನುವಂಥ ಒಂದು ಪದ್ಯ ಭಾಗದಲ್ಲಿ ಒಂದಂಕದ ಪ್ರಶ್ನೆಗಳು, ಸಂದರ್ಭ ಸಹಿತ ಸಂದರ್ಭ ಸೂಚಿಸುವಂಥ ಪದಗಳು, ವಾಕ್ಯಗಳು, 2 ಅಂಕದ ವಾಕ್ಯಗಳು, 4 ಅಂಕದ ವಾಕ್ಯಗಳು, ಹೀಗೆ ಪ್ರತಿಯೊಂದು ಅಂಕದ ಪ್ರಶ್ನೆಗಳಿಗೆ ನಾವು ಏನು ಮಾಡೀವಿ, ಇಲ್ಲಿ ಉತ್ತರ ಕೊಟ್ಟಿವಿ. ವಿಡಿಯೋ ಇಷ್ಟವಾಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರ ಅಂತ ಹೇಳ್ತಾ ನಾನು ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.